ಇವತ್ತು ಭಾರತೀಯ ಜನತಾ ಪಾರ್ಟಿ ಮೈಸೂರು ನಗರದಲ್ಲಿ ಏನು ಸಿದ್ದರಾಮಯ್ಯನವರ KRS ಮುಖ್ಯ ರಸ್ತೆ ಏನು ಪ್ರಿನ್ಸೆಸ್ ರಸ್ತೆ ಇದೆ, ಈ ರಸ್ತೆಗೆ ಸಿದ್ದರಾಮಯ್ಯನವರ ಆರೋಗ್ಯ ಮಾರ್ಗ ಅಂತಕ್ಕಂಥ ಹೆಸರಿಡೋಕ್ಕೆ ಕೆಲವು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈಗಾಗಲೇ ನಗರ ಪಾಲಿಕೆ ನೋಟಿಫಿಕೇಶನ್ ಸಹ ಹೊರಡಿಸಿದೆ, ಅಬ್ಜೆಕ್ಷನ್ ಸಹ ಕಾಲ್ ಮಾಡಿದೆ. ಒಂದು ನಗರ ಪಾಲಿಕೆ ಅಧಿಕಾರಿಗಳಿಗೆ ಏನು ನಗರ ಪಾಲಿಕೆಯಲ್ಲಿ ದಾಖಲಾತಿಗಳಿದೆ ಅಂತಕ್ಕಂಥದ್ದು ಅರ್ಥ ಮಾಡ್ಕೋಬೇಕು. ಇವತ್ತು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಭಾಗ ಸಂಖ್ಯೆ 119 ಇದು ಸಹ ಪ್ರಿನ್ಸೆಸ್ ರೋಡಲ್ಲಿ ಇರ್ತಕ್ಕಂಥ ಬೂತ್. ಈ ಬೂತಲ್ಲೂ ಸಹ ಅದರ ಹೆಸರಿದೆ. ಮತ್ತು ಗೂಗಲಲ್ಲೂ ಸಹ ಗೂಗಲ್ ನಕ್ಷೆನಲ್ಲೂ ಸಹ ಪ್ರಿನ್ಸೆಸ್ ರಸ್ತೆ ಅಂತಕ್ಕಂಥದ್ದು ಬರ್ತಾ ಇದೆ. ಇಷ್ಟೆಲ್ಲ ಬಂದಿರೋ ನಂತರದಲ್ಲೂ ಸಹ ಇವತ್ತು ಸ್ವಿಟ್ಜರ್ಲ್ಯಾಂಡಿಂದ ಒಬ್ರು ನ್ಯೂಜಿಲ್ಯಾಂಡಿಂದ ಒಬ್ರು ಕಳಿಸಿದ್ದಾರೆ ದಾಖಲಾತಿಗಳನ್ನ ನಿಮ್ಗೆ ಬಿಡುಗಡೆ ಕೊಡ್ತೀನಿ ಅನ್ಬೇಕಾದ್ರೆ. ಪಾಸ್ಪೋರ್ಟ್ ಒಳಗಡೆ ದಾಖಲಾತಿಗಳಿದೆ, ಪ್ರಿನ್ಸೆಸ್ ರೋಡ್ ಅಂತಂದರೆ ಅವ್ರ ಮನೆ ಡೋರ್ ನಂಬರು ಮತ್ತು ಇದೆಲ್ಲವೂ ಸಹ ಇದೆ. ಈ ರೀತಿ ಇಷ್ಟೆಲ್ಲ ದಾಖಲಾತಿಗಳಿದ್ದ ನಂತರದಲ್ಲೂ ಸಹ ಬಂಡತನವನ್ನು ಪ್ರದರ್ಶಿಸುವಂಥ ಮುಖ್ಯಮಂತ್ರಿಗಳು ಅವ್ರಿಗೆ ಅರ್ಥ ಮಾಡ್ಕೋಬೇಕು. ಒಂದು ಅವರು ಹೇಳಿ ಕೇಳಿ ಅವರು ಅಡ್ವೊಕೇಟ್ ಸಹ ಇದ್ದಾರೆ, ಅವರು ಪದವಿಯನ್ನು ಪಡೆದ ಅಡ್ವೊಕೇಟ್ ಆಗಿರ್ತಕ್ಕಂಥವ್ರು. ಅವರು ಒಂದು ರಸ್ತೆಗೆ ಒಂದು ಹೆಸರಿಟ್ಟ ನಂತರದಲ್ಲಿ ಮತ್ತೆ ಅದೇ ರಸ್ತೆಗೆ ಇನ್ನೊಬ್ಬರು ಹೆಸರು ಇಡುವಂಥದ್ದು ಎಲ್ಲಿದೆ ಕಾನೂನು ನಡಿನಲ್ಲಿ? ಅದನ್ನು ಅವತ್ತು ಸಹ ನಾವು ಹೇಳಿದ್ದೀವಿ, ಇವತ್ತು ಸಹ ಅದನ್ನು ಹೇಳ್ತಾ ಇದ್ದೀವಿ. 1927 ಇಸ್ವಿನಲ್ಲಿ ಇಟ್ಟಂಥ ಹೆಸರು ಅವತ್ತಿನ 1903 ಇಸ್ವಿನಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಏನು ಇವತ್ತು ನಗರಾಭಿವೃದ್ಧಿ ಮೂಡ ಇದೆ, ಮೂಡ ಅವತ್ತು ನಗರಾಭಿವೃದ್ಧಿ ವಿಶ್ವಸ್ತ ಮಂಡಳಿ ಟೆಸ್ಟ್ ಬೋರ್ಡ್ ಅಂತಕ್ಕಂಥ ಹೆಸರಲ್ಲಿತ್ತು. ಆ ಟೆಸ್ಟ್ ಬೋರ್ಡು ಅಲ್ಲಿ ಬೇಕಾದಂಥ ಮಾರ್ಗಗಳಿಗಿರ್ಬೋದು, ಅದಕ್ಕೆ ನಾಮಕರಣ ಒಂದು ಸಮಿತಿ ಸಹ ಅವತ್ತೊಂದು ದಿನ 1927 ಇಸ್ವಿನಲ್ಲೇ ಸಹ ಅದು ನಾಮಕರಣ ಆಗಿರ್ತಕ್ಕಂಥದ್ದನ್ನ ಇವತ್ತು 2024ರಲ್ಲಿ ಬದಲಾವಣೆ ಮಾಡಕ್ಕೆ ಹೊರಟಿದ್ದಾರೆ ಅಂದರೆ ಇದು ನಾಚಿಕೆಗೇಡಿನ ಸಂಗತಿ. ದಯಮಾಡಿ ಸರ್ಕಾರ ಕೂಡಲೇ ಈ ಒಂದು ಕೈ ಹಾಕಿರ್ತಕ್ಕಂಥ ವಿಷಯಕ್ಕೆ ಕೂಡಲೇ ಕೈ ಬಿಡಬೇಕು. ನಗರ ಪಾಲಿಕೆ ಅಧಿಕಾರಿಗಳಿಗೆ ನಿನ್ನೆ ಅಷ್ಟೇ ನಮ್ಮ ಸಂಸದರು ದಾಖಲಾತಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಈ ರಸ್ತೆಗಿಂತ ನೇಮ್ ಇದೆ ಅಂತಕ್ಕಂಥ ದಾಖಲಾತಿಗಳನ್ನು ಸಹ ಬಿಡುಗಡೆ ಮಾಡಿದ್ದಾರೆ. ಬಿಡುಗಡೆ ಮಾಡಿದ ನಂತರವೂ ಸಹ ಅವರು ಈ ರೀತಿಯಾದಂಥ ಉದ್ದಾಟತನವನ್ನು ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ. ದಯಮಾಡಿ ಕೂಡಲೇ ಒತ್ತಾಯ ಮಾಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ನಾವು ಮನವಿ ಮಾಡೋನಿದ್ದೇನೆ, ದಯಮಾಡಿ ಮೈಸೂರು ನಗರದಲ್ಲಿ ಬೇರೆ ಬಡಾವಣೆಗಳಿದೆ, ಬೇರೆ ರಸ್ತೆಗಳಿದೆ, ಯಾವ ಖಾಲಿ ರಸ್ತೆ ಇದೆ ಆ ಖಾಲಿ ರಸ್ತೆಗೆ ನಿಮ್ಮ ಹೆಸರು ಇಟ್ಕೊಳ್ಳಿ, ನಮ್ದೇನು BJP ಅವ್ರದ್ದು ಅಭ್ಯಂತರ ಇಲ್ಲ. ಆದರೆ ಇರ್ತಕ್ಕಂಥ ಈ ನೇಮನ್ನು ಬದಲಾಯಿಸುವಂಥ ಸ್ಥಿತಿಗೆ ಬಂಡತನಕ್ಕೆ ನೀವು ಬಂದಿದ್ದೀರಿ ಅಂದರೆ ನಿಜಕ್ಕೂ ಸಹ ನಾಚಿಕೆಗೇಡಿನ ಸಂಗತಿ ಆಗುತ್ತೆ. ಬಹುಶಃ ನನಗನ್ನಿಸ್ತದೆ ಮುಖ್ಯಮಂತ್ರಿಗಳು ಇಷ್ಟಾದ ಮೇಲೆ ಅವರ ಹೆಸರನ್ನ ಇಟ್ಸ್ಕೊಂತಾರೆ ಅಂತಕ್ಕಂಥ ನಂಬಿಕೆ ನನಗಿಲ್ಲ. ಬೈ ಚಾನ್ಸ್ ಅದನ್ನು ದಯಮಾಡಿ ಅವರು ರಿಕ್ವೆಸ್ಟ್ ಮಾಡ್ತೀವಿ, ಕೂಡಲೇ ನೀವು ಇದಕ್ಕೆ ಕ್ಲಾರಿಫಿಕೇಶನ್ ಕೊಡಬೇಕು. ಇಲ್ಲ ನಿಮ್ಮ ಹೆಸರು ಇಕ್ಕತ್ತೀರಾ, ಇಲ್ಲ ನಾವು ಈಗಾಗಲೇ ರಸ್ತೆಗೆ ಪ್ರಿನ್ಸೆಸ್ ಅಂತಕ್ಕಂಥ ನೇಮ್ ಇರೋದ್ರಿಂದ ನಾನು ಇದನ್ನ ಕೈ ಬಿಡ್ತೀನಿ ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೂಡಲೇ ಇವತ್ತೇ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಇವತ್ತು ಸಂದರ್ಭದಲ್ಲಿ ಮಾಡ್ತೀವಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ SDJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.